ಗರ್ಭಧಾರಣೆಯ ಸಮಯದಲ್ಲಿ ನಿಮ್ಮ ಮನಸ್ಸಿನ ಸ್ಥಿತಿಯು ನಿಮ್ಮ ಮಗುವಿನ ಪಾತ್ರ ಮತ್ತು ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಇದಕ್ಕೆ ಮಹಾಭಾರತವು ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ರಾಜ ವಿಚಿತ್ರವೀರ್ಯನಿಗೆ 2 ಪತ್ನಿಯರಿದ್ದರು, ಅಂಬಾ ಮತ್ತು ಅಂಬಾಲಿಕಾ. ಅವನು ತನ್ನ 2 ಹೆಂಡತಿಯರನ್ನು ಮಕ್ಕಳಿಲ್ಲದೆ ಬಿಟ್ಟು ಸತ್ತನು. ಇದು ವಿಚಿತ್ರವೀರ್ಯನ ತಾಯಿ ಮಹಾರಾಣಿ ಸತ್ಯವತಿಯನ್ನು ಆತಂಕಕ್ಕೀಡು ಮಾಡಿತು. ಮಹಾರಾಣಿಯು ತನ್ನ ಮಗನಾದ ತಪಸ್ವಿ ವ್ಯಾಸರಲ್ಲಿ ನಿಯೋಗಪ್ರಥದ ಮೂಲಕ ಅಂಬಾ ಮತ್ತು ಅಂಬಾಲಿಕಾ ಇಬ್ಬರನ್ನು ಗರ್ಭಧರಿಸಲು ಕರೆದಳು. ವ್ಯಾಸ ಋಷಿಯು ತೀವ್ರ ಕಠಿಣ ಜೀವನವನ್ನು ನಡೆಸುತ್ತಿದ್ದರಿಂದ ಅವನು ಅಹಿತಕರ ಮತ್ತು ಭಯಾನಕವಾಗಿ ಕಾಣುತ್ತಿದ್ದನು. ಅಂಬಿಕಳು ನಿಯೋಗಪ್ರಥದ ಸಮಯದಲ್ಲಿ ಭಯದಿಂದ ಕಣ್ಣು ಮುಚ್ಚಿಕೊಂಡಳು ಮತ್ತು ಅಂಬಾಲಿಕಾ ಭಯದಿಂದ ಬಿಳಿಚಿಕೊಂಡಳು. ಪರಿಣಾಮವಾಗಿ ಕುರುಡ ರಾಜ ಧೃತರಾಷ್ಟ್ರ ಜನಿಸಿದನು ಮತ್ತು ಕಾಮಾಲೆ ರೋಗ ಪೀಡಿತ ಪಾಂಡು ಜನಿಸಿದನು. ಅದಕ್ಕಾಗಿಯೇ ನೀವು ಗರ್ಭಧರಿಸುವ ಮೊದಲೇ ಗರ್ಭ ಸಂಸ್ಕಾರವನ್ನು ಅಭ್ಯಾಸ ಮಾಡಬೇಕು ಮತ್ತು ಮಗುವಿನಲ್ಲಿ ಉತ್ತಮ ಗುಣಗಳನ್ನು ಪ್ರಚೋದಿಸಲು ನಿಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತಯಾರಿ ಮಾಡಬೇಕು. ಶ್ರೇಷ್ಠ ಮಗುವನ್ನು ಪಡೆಯಲು ನಮ್ಮ ಗರ್ಭಿಣಿ ಯೋಗ ಮತ್ತು ಶ್ರೀ ಗರ್ಭ ಸಂಸ್ಕಾರಕ್ಕೆ ಸೇರಿ ಪ್ರಯೋಜನ ಪಡೆಯಿರಿ.